ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ತುಂಬ ದಿನದಿಂದ ನಮ್ಮ ಮನೆಗೊಂದು ತುಳಸಿ ಕಟ್ಟೆ ಬೇಕು ಅಂತ ಹೇಳಿ ಹೊರಗಡೆ ಎಲ್ಲ ಅಂದರೆ ಶಾಪ್ ಎಲ್ಲ ಇರುತ್ತಲ್ವ, ಸೊ ಅಲ್ಲೆಲ್ಲ ಕೂಡ ಸರ್ಚ್ ಮಾಡ್ತಾ ಇದ್ದೆ. ನನಗೆ ಒಂದು ತುಂಬ ದೊಡ್ಡದಾಗೂ ಅಲ್ಲ ಮತ್ತು ತುಂಬ ಚಿಕ್ಕದಾಗೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಿದ್ದೆ. ಆ್ಯಂಡ್ ನನಗೊಂದು ಮೈಂಡಲ್ಲಿತ್ತು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಬೇಕು ಅಂತ ಹೇಳಿ, ಸ್ವಲ್ಪ ಫ್ಯಾನ್ಸಿ ಥರ ಎಲ್ಲ ಬೇಡ. ಸೊ ತುಳಸಿ ಕಟ್ಟೆ ಅಂತ ಹೇಳಿದ್ರೆ ಸೊ ದೇವ್ರಲ್ವಾ, ಸೊ ಟ್ರೆಡಿಷ್ನಲ್ ಆಗಿತ್ತು ಅಂತ ಹೇಳಿದ್ರೆ ಸೊ ನಮಗೂ ಕೂಡ ಒಂಥರ ಗುಡ್ ವೈಬ್ ಬರುತ್ತೆ ಅಂತ ಹೇಳಿ ಸೊ ಸಿಕ್ಕಾಬಟ್ಟೆ ನಾನು ಕೂಡ ಸರ್ಚ್ ಮಾಡ್ತಿದ್ದೆ ಆ್ಯಂಡ್ ಸಿಕ್ತಿತ್ತು. ಬಟ್ ತುಂಬಾ ಕಾಸ್ಟ್ಲಿ ಹೇಳೋರು. ಮಿನಿಮಮ್ ಅಂದರೂ ಒಂದು 3,000 3,500 ಆ ರೇಂಜಲ್ಲೆಲ್ಲ ಹೇಳೋರು. ಸೊ ನನಗೆ ಆ ಒಂದು ಪ್ರೈಸಿಗೆ ಆ ತುಳಸಿ ಕಟ್ಟೆ ವರ್ತ್ ಅಲ್ಲ ಅಂತ ಅನಿಸ್ಬಿಟ್ಟು ತಗೊಳ್ಳೋಕ್ಕೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಆಮೇಲೆ ಆನ್ಲೈನಲ್ಲಿ ಸರ್ಚ್ ಮಾಡೋಣ ಅಂತ ಹೇಳಿ ಬೇರೆ ಸೈಟಲ್ಲೆಲ್ಲದು ಕೂಡ ಸರ್ಚ್ ಮಾಡ್ತಿದ್ದೆ. ಸೊ ಅವಾಗ ಈ ತುಳಸಿ ಕಟ್ಟೆ ನೋಡ್ತಿದ್ದೀರಲ್ಲ, ಸೊ ಇದು ಸಿಕ್ತು. ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು ಆ್ಯಂಡ್ ಮೀಶೋ ಆಗಿರ್ಬೋದು, ಎಲ್ಲ ಕಡೆ ಕೂಡ ಸಿಕ್ತು. ಆ್ಯಂಡ್ ಫೈನಲಿ ಪ್ರೈಸ್ ರೇಂಜಲ್ಲಿ ನೋಡೋದಾದರೆ ನನಗೆ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ ಸೊ ನನಗೆ ಅನಿಸ್ಬಿಟ್ಟು ಬುಕ್ ಮಾಡೋದು ಬೇಡ ಅಂತ ಹೇಳಿ ಸುಮಾರು ದಿನದಿಂದ ಹಾಗೆ ವಿಶ್ ಲಿಸ್ಟಲ್ಲಿ ಇಟ್ಕೊಂಡು ಹಾಗೆಯೇ ವೆಯ್ಟ್ ಮಾಡ್ತಿದ್ದೆ, ನೋಡೋಣ ರಿವ್ಯೂ ಎಲ್ಲ ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ 3 ಕಡೆನೂ ಕೂಡ ಚೆನ್ನಾಗಿದೆ ಅಂತ ಹೇಳೋರು. ಬಟ್ ನನಗೆ ಪ್ರೈಸ್ ವೈಸ್ ನಾನು ನೋಡ್ತಿದ್ದೆ, ಯಾರೇ ಆಗಲಿ ಹೆಣ್ಮಕ್ಳಾಗಲಿ ಇವಾಗ ₹1 ನಾವೆಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಏನೊಂದು ಕೊಟ್ಟು ತೊಗೊತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಇರೋ ಕಡೆ ಮತ್ತು ಕ್ವಾಲಿಟಿ ಚೆನ್ನಾಗಿರೋ ಕಡೆ ನಾವು ಸರ್ಚ್ ಮಾಡ್ತೀವಲ್ಲ. ಸೊ ಬಟ್ ನನಗೆ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತು ಮತ್ತು ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಡೌಟ್ ಮೇಲೆ ನಾನು ಬುಕ್ ಮಾಡಿದ್ದು ಈ ಒಂದು ತುಳಸಿ ಕಟ್ಟೆನ. ಸೊ ನೀವು ನಂಬೋದಿಲ್ಲ, ಈಗ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ಅವಾಗಿಂದನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಇದು ಬಂದು ಯಾವುದೇ ರೀತಿ ಪ್ಲಾಸ್ಟಿಕ್ಕಲ್ಲಿ ಮಾಡಿರೋದಲ್ಲ ಫ್ರೆಂಡ್ಸ್, ಫುಲ್ಲು ಬಂದು ಕ್ಲೇಯಲ್ಲಿ ಅಂದರೆ ಮಣ್ಣಲ್ಲಿ ಮಾಡಿರೋಂಥದ್ದು. ಮತ್ತು ಜೋರಾಗಿ ಹೊಡೆದಾಕಿದ್ರು ಕೂಡ ಅದು ಹೊಡೆದೋಗೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಯಾಕೆ ಅಂತ ಹೇಳಿದರೆ ಈ ಒಂದು ತುಳಸಿ ಕಟ್ಟೆನ ಇಟ್ಕೆ ಮಾಡ್ತಾರೆ ಗೊತ್ತಾ, ಮನೆ ಕಟ್ಟಲಿಕ್ಕೆಲ್ಲ ನಾವೆಲ್ಲ ಇಟ್ಕೆ ಯೂಸ್ ಮಾಡ್ತೀವಲ್ವಾ, ಆ ರೀತಿ ಸುಟ್ಟಿರೋಂಥ ಮಣ್ಣಲ್ಲಿ ಅಂದರೆ ಈ ಒಂದು ಕ್ಲೇನ ಅಂದರೆ ಮಣ್ಣಲ್ಲಿ ಮಾಡಿದಾರಲ್ಲ ಈ ತುಳಸಿ ಕಟ್ಟೆನ, ಸೊ ಇದನ್ನ ಸುಡ್ತಾರೆ. ಅಂದರೆ ಇಡಿಕೆನ ಯಾವ ರೀತಿನಲ್ಲಿ ಒಂದು ಆಕಾರನ ತಗೋಬರ್ತಾರಲ್ವ, ಸೇಮ್ ಅದೇ ಒಂದು ಪ್ರೊಸೀಜರಲ್ಲಿ ಇದನ್ನ ಮಾಡಿರೋದು. ಓಕೆನಾ, ನಾನು ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲದೂ ಕೂಡ ಚೆಕ್ ಮಾಡಿದೆ. ಬಟ್ ಡೌಟ್ ಮೇಲೆ ನೋಡೋಣ ಅಂತ ಹೇಳಿ ತರಿಸ್ದೆ. ಆಮೇಲೆ ಹೆಂಗೋ ರಿಟರ್ನ್ ಹಾಕ್ಬೋದಲ್ಲ ಅಂತ ಹೇಳಿ, ಬಟ್ ರಿಟರ್ನ್ ಹಾಕ್ಲಿಕ್ಕೆ ಮನಸ್ಸೇ ಬರ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಗಟ್ಟಿಯಾಗಿದೆ. ಮತ್ತು ಡಿಸೈನ್ ಬಗ್ಗೆ ಹೇಳೋದಾದ್ರೆ ನೋಡಿ, ಒಂದು ಸೈಡಲ್ಲಿ ದೀಪ ಇಡ್ಲಿಕ್ಕೂ ಕೂಡ ಗೂಡ್ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ ಇಲ್ಲಿ. ಸೊ ಒಂದು ಸಿಂಗಲ್ ದೀಪನ ನಾವು ಇಡ್ಬೋದು. ಆ್ಯಂಡ್ ಮತ್ತೆ ಇನ್ನೊಂದು ಸೈಡ್ ನೋಡೋದಾದ್ರೆ ಸ್ವಸ್ತಿಕ್ ಒಂದು ಡಿಸೈನ್ ಕೂಡ ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕಡೆ ಡಿಸೈನ್ ನೋಡೋದಾದ್ರೆ ಓಂ ಡಿಸೈನ್ ಅಲ್ಲಿ ಇದೆ. ಆ್ಯಂಡ್ ಹಿಂದೆ ನೋಡೋದಾದ್ರೆ ಶುಭ ಲಾಭ ಅಂತ ಬರ್ತಿದ್ದಾರೆ, ಶುಭ ಲಾಭ ಅಂತ ಹೇಳಿ ಬರ್ತಿದ್ದಾರೆ. ಸೊ ಎಲ್ಲದು ಕೂಡ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಗುಡ್ ವೈಬ್ಸ್ ತರ, ಒಂಥರ ಪಾಸಿಟಿವ್ ವೈಬ್ಸ್ ತರ ಒಂದು ತುಳಸಿ ಕಟ್ಟೆನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪೇಂಟಿಂಗ್ ಕೂಡ ಅಷ್ಟೇ ಗ್ರೀನ್ ಮತ್ತೆ ಅಂದ್ರೆ ಕುಂಕುಮ ಕಲರ್ ಬರುತ್ತೆ ನೋಡಿ, ಸೊ ಆ ರೀತಿನಲ್ಲಿ ಮತ್ತೆ ಯೆಲ್ಲೋ ಕಲರ್, ಸೊ ಈ ರೀತಿನಲ್ಲಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇದು ತುಂಬಾನೇ ಥಿಕ್ನೆಸ್ ಆಗಿದೆ. ಮತ್ತೆ ಒಳಗಡೆ ಕೂಡ ಅಷ್ಟೇ ನಾವು ಮಣ್ಣೆಲ್ಲ ಹಾಕ್ಲಿಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ತುಂಬಾ ಚಿಕ್ಕದಾಗಿಲ್ಲ ಫ್ರೆಂಡ್ಸ್, ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಒಂದು ಅರ್ಧ ಅಡಿ ಅಗಲ ಬರುತ್ತೆ, ಮತ್ತೆ ಒಂದು 3/4 ಅಡಿ ಅಥವಾ 1 ಅಡಿ ಅಂತ ಅನ್ಕೋಬಹುದು ಉದ್ದ ಬರುತ್ತೆ. ಇದು ತುಂಬಾನೇ ಮೀಡಿಯಂ ಸೈಜ್ ಅಲ್ಲಿ ಇದೆ ನೋಡಿ, ಒಳಗಡೆನೂ ಕೂಡ ತೋರಿಸ್ತಾ ಇದ್ದೀನಲ್ವಾ ಹೇಗಿದೆ ಅಂತ ಹೇಳಿ. ಮಣ್ಣೆಲ್ಲ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ತುಳಸಿ ಕಟ್ಟೆಗಂತೂ ಅಂದ್ರೆ ಗಿಡ ಎಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಸಿಕ್ಕಾಪಟ್ಟೆ ಚಂದ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನನಗೆ ಅಂದ್ರೆ ನಾನು ಇದು ತಗೊಂಡಾದ್ಮೇಲೆ ಹೊರಗಡೆ ವಿಡಿಯೋ ಮಾಡ್ತಿದ್ನಲ್ಲ, ಸೊ ನಮ್ಮ ಪಕ್ಕದ ಮನೆಯವರು ಕೂಡ ಎಲ್ಲಿ ತಗೊಂಡೆ ನಂಗೂ ಬೇಕು ಅಂತ ಹೇಳಿ ಅವರು ಕೂಡ ಕೇಳ್ತಾ ಇದ್ರು. ಸೊ ಅಷ್ಟು ತುಂಬಾ ಚೆನ್ನಾಗಿದೆ. ಮತ್ತೆ ಅಡಿ ಭಾಗನೂ ಕೂಡ ಅಷ್ಟೇನೆ ಅಂದ್ರೆ ಸ್ಟ್ಯಾಂಡ್ ತರ ಏನಿದೆ ಅಲ್ವಾ, ಅಂದ್ರೆ ಒಂದು ಚೌಕಾಕಾರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಬೇಕಾದ್ರೆ ನೀವು ಕೆಳಗಡೆ ಏನಾದ್ರು ಮರದ್ದೇನಾದ್ರು ಒಂದು ಪೀಸ್ ಇತ್ತು ಅಂತ ಹೇಳಿದ್ರೆ ಇಟ್ಕೋಬಹುದು, ಹಾಗೇನೆ ತುಳಸಿ ಕಟ್ಟೆ ಎಲ್ಲ ಇಡೋದಿಲ್ವಲ್ಲ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಅಂದ್ರೆ ಮೀಶೋದಲ್ಲೇ ಸಿಗುತ್ತೆ. ಸೊ ಒಂದು ರಿವ್ಯೂ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊಂಡೆ. ಅಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 700 ರುಪೀಸ್ಗೆ ನಾನು ತಗೊಂಡಿದ್ದು, ಬಟ್ ಇವಾಗ 9 ರುಪೀಸ್ ಜಾಸ್ತಿ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಇನ್ನೂ ಬೇಕಾದ್ರೆ ಕಡಿಮೆನಲ್ಲೂ ಕೂಡ ಶೋ ಆಗ್ಬೋದು. ಕೆಲವೊಂದು ಹಾಗೇನೆ ಒಂದು ಪ್ರಾಡಕ್ಟ್ ನಾನು ಜಾಸ್ತಿ ಕೊಟ್ಟೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಕಡಿಮೆನಲ್ಲೂ ಕೂಡ ಸಿಗುತ್ತೆ, ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಒಂದು 10 ರುಪೀಸ್ ಜಾಸ್ತಿ ಆಗ್ಬೋದು. ಸೊ ಹೀಗೆ ಮೀಶೋದಲ್ಲಿ ಸ್ವಲ್ಪ ಪ್ರೈಸ್ ಅಲ್ಲಿ ವೇರಿ ಇರುತ್ತೆ. ಲಿಂಕ್ ಕೊಟ್ಟಿರ್ತೀನಲ್ಲ, ಚೆಕ್ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಇದು ನಾನು ಆಗ್ಲೇ ಹೇಳ್ನಲ್ಲ, ಬೇಕಾ ನೀವು ಒಂದು ಟೈಮ್ ನೋಡಿ 3000 3500 ಈ ರೇಂಜ್ ಅಲ್ಲೆಲ್ಲ ಇರುತ್ತೆ. ಮತ್ತೆ ಒಂಥರ ಫ್ಯಾನ್ಸಿ ಇರೋದೆಲ್ಲದು ಕೂಡ ಒಂಥರ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲೆಲ್ಲ ಇರುತ್ತೆ. ಬಟ್ ಟ್ರೆಡಿಷನಲ್ ಆಗಿ ನನಗೆ ಬೇಕು ಅಂತ ಹೇಳಿ ನಾನು ತುಂಬಾ ಸರ್ಚ್ ಮಾಡಿ ಫೈನಲಿ ನಾನು ಮೀಶೋದನ್ನೇ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾವು ಸ್ವಲ್ಪ ಸಿಟಿಲಿ ಇರ್ತೀವಿ, ನಮಗೆ ಈ ರೀತಿ ಪಾಟ್ಗಳೇ ನಮಗೆ ಬೇಕಾಗಿರುತ್ತೆ. ಸೊ ಹಳ್ಳಿಗಳಲ್ಲೆಲ್ಲ ಇದ್ವಿ ಅಂತ ಹೇಳಿದ್ರೆ ಸೊ ಆರಾಮಾಗಿ ನಾವು ಅಂದ್ರೆ ನೆಲದಲ್ಲೇನೆ ನಾವು ಅಗ್ದು ಬಿಟ್ಟು ತುಳಸಿ ಕಟ್ಟೆನ ನಾವೇ ಓನಾಗಿ ಕ್ರಿಯೇಟ್
ಮಾಡ್ಕೋಬೋದು. ಬಟ್ ಸಿಟಿಲಿ ಇರ್ತೀವಿ ಅಂತ ಹೇಳಿದ್ರೆ ನಮಗೆ ಈ ರೀತಿ ಪಾಟ್ಗಳು ಬೇಕೇ ಬೇಕಾಗಿರುತ್ತಲ್ವ. ಆ್ಯಂಡ್ ಇದು ನೀವು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬರೀ ಚೆನ್ನಾಗಿದೆ ಅಂತ ಅಲ್ಲ, ತುಂಬ 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 ಚೆನ್ನಾಗಿದೆ. ಬೇಕಾದ್ರೆ ನೀವೇನಾದ್ರು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ, ಅಷ್ಟು ಸಖತ್ತಾಗಿದೆ. ಸೊ ತುಳಸಿ ಕಟ್ಟೆ ಮನೆ ಮುಂದೆ ಒಂದೊಂಥರ ಲಕ್ಷ್ಮಿ ಇದ್ದಂಗೆ, ನಮ್ಮನ್ನು ಕಾಪಾಡುವಂಥ ದೇವ್ರು ಇದ್ದಂಗೆ. ಸೊ ನಾವೆಲ್ಲ ಆಚೆ ಹೋಗೋದಾಗಿರ್ಬೋದು ಅಥವಾ ಏನೇ ಒಂದು ಹೊರಗಡೆ ಒಂದು ಗುಡ್ ಥಿಂಗ್ಸ್ ಅಥವಾ ಒಂದು ಒಳ್ಳೆ ಸಮಾಚಾರಕ್ಕೆ ಏನಾರು ಆಚೆ ಹೋಗ್ತಿದ್ದೀವಿ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರೆ ತುಳಸಿನ ನಮಸ್ಕಾರ ಮಾಡಿಕೊಂಡು ಮುಟ್ಟು ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರಲ್ವ. ಸೊ ಮನೆ ಮುಂದೆ ತುಳಸಿ ಇರಲೇಬೇಕು. ಮತ್ತು ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಮನೆ ಒಳಗಡೆ ಬರದೇ ಇರೋ ರೀತಿನಲ್ಲಿ ಸೊ ತುಳಸಿ ತಾಯಿ ಕಾಪಾಡ್ತಾಳೆ ಅಂತ ಹೇಳಿ ಹಿಂದಿನ ಕಾಲದಿಂದನೂ ಕೂಡ ಅದನ್ನು ಹೇಳ್ಕೊಂಡು ಬಂದಿರ್ತಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತುಳಸಿ ಕಟ್ಟೆನ ಇಟ್ಟಿರ್ತೀರಲ್ವ, ತುಳಸಿ ಗಿಡನ ಹಾಕಿರ್ತೀರ. ಸೊ ಪಾಟ್ ಏನಾದ್ರು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿ ಟ್ರೆಡಿಷ್ನಲ್ ಆಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ, ಓಕೆನಾ. ಇನ್ನೂ 2-3 ಲಿಂಕ್ನ ಕೊಟ್ಟಿರ್ತೀನಿ. ಸಪೋಸ್ ಇದೇನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಬೇರೆ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತೀನಿ, ಓಕೆನಾ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.